ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದ್ದು ಯಾದಗಿರಿಯಲ್ಲೂ ಕೂಡ ಬಿಜೆಪಿ ಎಸ್ಟಿ ಮೋರ್ಚಾದಿಂದ ಪ್ರತಿಭಟನೆ. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಬಿಜೆಪಿ ಕಾರ್ಯಕರ್ತರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಎಸ್ಟಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಆಗಿದೆ, ನೈತಿಕ ಹೊಣೆ ಹೊತ್ತು ಸಿಎಂ ಕೂಡ ರಾಜೀನಾಮೆ ನೀಡಬೇಕು ಎನ್ನುವ ಆಗ್ರಹದೊಂದಿಗೆ ಪ್ರತಿಭಟಿಸಿದ್ದಾರೆ. ಜಿಲ್ಲೆಗಳಲ್ಲೂ ಬಿಜೆಪಿ ಪ್ರತಿಭಟಿಸ್ತಾ ಇದ್ದು ಯಾದಗಿರಿಯಲ್ಲೂ ಕೂಡ ಬಿಜೆಪಿ ಎಸ್ಟಿ ಮೋರ್ಚಾದಿಂದ ಪ್ರತಿಭಟನೆ. ಒಂದೆಡೆ ಮಂಗಳೂರಿನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯ ಕಾವು ಗಮನಿಸ್ತಾ ಇದ್ದೀವಿ, ಮತ್ತೊಂದೆಡೆ ಯಾದಗಿರಿಯಲ್ಲೂ ಕೂಡ ಭಾರಿ ಪ್ರತಿಭಟನೆ, ಆಕ್ರೋಶ. ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡಬೇಕು, ಎಸ್ಟಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಹೆಸರಿಗೆ ಮಾತ್ರ ಸಚಿವರ ರಾಜೀನಾಮೆಯನ್ನು ಪಡೆಯಲಾಗಿದೆ, ನಾಗೇಂದ್ರ ಅವರನ್ನ ಎಸ್ಐಟಿ ಅಧಿಕಾರಿಗಳು ಇನ್ನೂ ಕೂಡ ನೋಟಿಸ್ ಕೊಡಬೇಕು, ವಿಚಾರಣೆ ಮಾಡಿಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಕಾರ್ಯಕರ್ತರೊಳಗೂಡಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಬೀದಿಗಿಳಿದು ಬಿಜೆಪಿ ಕಾರ್ಯಕರ್ತರು ನಾಯಕರಿಂದ ಪ್ರತಿಭಟನೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಸ್ತ್ರವಾಗಿಸಿಕೊಂಡಂತಹ ಬಿಜೆಪಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟಿಸ್ತಾ ಇದೆ. ಮೈಸೂರಿನಲ್ಲೂ ಕೂಡ ಬಿಜೆಪಿ ಎಸ್ಟಿ ಮೋರ್ಚಾದಿಂದ ಭಾರಿ ಪ್ರತಿಭಟನೆ. ಡೇರಿ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನೆ. ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿ ನಾಯಕರ ಆಗ್ರಹ. ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಮಂಗಳೂರು, ಯಾದಗಿರಿ, ಮೈಸೂರಿನ ಚಿತ್ರಣವನ್ನ ನೋಡ್ತಾ ಇದ್ದೀವಿ. ಬಿಜೆಪಿಯ ಎಸ್ಟಿ ಮೋರ್ಚಾದಿಂದ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ. ವಾಲ್ಮೀಕಿ ನಿಗಮದ ಅಭಿವೃದ್ಧಿಗಾಗಿ ಇದ್ದಂತಹ ಹಣವನ್ನು ಲಪಟಾಯಿಸಿದ್ದಾರೆ, ಆರೋಪಿಗಳನ್ನ ರಕ್ಷಿಸುವಂತಹ ಕಾರ್ಯ ಆಗ್ತಾ ಇದೆ. ಜೊತೆಗೆ ಆರೋಪಿ ಸತ್ಯನಾರಾಯಣ ವರ್ಮಾ ಏನು ಆರೋಪಿಸಿದ್ದಾರೆ, ಇದು ಜೀವ ಬೆದರಿಕೆ ಇದೆ, ಜೊತೆಗೆ ಸರ್ಕಾರವನ್ನು ರಕ್ಷಿಸುವಂತಹ ಕಾರ್ಯಕ್ಕೆ ಎಸ್ಐಟಿ ಮುಂದಾಗಿದೆ ಎನ್ನುವಂತಹ ಆರೋಪ. ವಾಲ್ಮೀಕಿ ನಿಗಮದಲ್ಲಿನ ಹಗರಣವನ್ನ ಖಂಡಿಸಿ ಕೇಸರಿ ಪಾಳೆಯ ಎಲ್ಲೆಡೆ ಪ್ರತಿಭಟನೆಗೆ ಮುಂದಾಗಿದ್ದು ಬಾಗಲಕೋಟೆಯಲ್ಲೂ ಕೂಡ ಬಿಜೆಪಿ ಜಿಲ್ಲಾ ಎಸ್ಟಿ ಘಟಕದಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟಿಸ್ತಾ ಇದೆ ಬಿಜೆಪಿಯ ಎಸ್ಟಿ ಮೋರ್ಚಾದಿಂದ ಪ್ರತಿಭಟನೆ. ಮಂಗಳೂರು, ಬಾಗಲಕೋಟೆ ಮತ್ತು ಯಾದಗಿರಿಯ ಚಿತ್ರಣ ನೋಡ್ತಾ ಇದ್ದೀವಿ. ಮಂಗಳೂರಿನಲ್ಲಂತೂ ಡಿಸಿ ಕಚೇರಿ ಎದುರು ಭಾರಿ ಪ್ರತಿಭಟನೆ ನಡೆಯಿತು. ಬ್ಯಾರಿಕೇಡ್ಗಳನ್ನೇ ತಳ್ಳಿ ಒಳನುಗ್ಗುವಂತಹ ಪ್ರಯತ್ನವಾಯಿತು. ಅಲ್ಲಿ ಹಲವರ ಬಂಧನ ಕೂಡ ಆಗಿದೆ, ವಶಕ್ಕೆ ಪಡೆಯಲಾಗಿದೆ ಪ್ರತಿಭಟನಾಕಾರರನ್ನ. ಮಂಗಳೂರಿನಲ್ಲಿ, ಬಾಗಲಕೋಟೆಯಲ್ಲೂ ಭಾರಿ ಪ್ರತಿಭಟನೆ, ಯಾದಗಿರಿಯಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಎಸ್ಟಿ ಮೋರ್ಚಾದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಬಹುಕೋಟಿ ಭ್ರಷ್ಟಾಚಾರ ಆಗಿದೆ, ಸಮರ್ಪಕ ತನಿಖೆಯಾಗ್ತಾ ಇಲ್ಲ, ಸರ್ಕಾರ ರಕ್ಷಿಸ್ತಾ ಇದೆ. ಜೊತೆಗೆ ಈಗಾಗಲೇ ನಾಗೇಂದ್ರ ಅವರನ್ನ ಸಚಿವಗಿರಿಯಿಂದ ಇಳಿಸಲಾಗಿದೆ, ನಿಜ, ರಾಜೀನಾಮೆ ಪಡೆಯಲಾಗಿದೆ, ಅದರಷ್ಟು ಸಾಲದು, ಸಿಎಂ ರಾಜೀನಾಮೆ ಕೊಡಬೇಕು ಅನ್ನೋದು ಆಗ್ರಹ. ಎಸ್ಟಿ ಸಮುದಾಯಕ್ಕೆ ಸೇರ್ಬೇಕಾದಂತ 187 ಕೋಟಿ ರೂಪಾಯಿಯನ್ನ ಈಗಾಗಲೇ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಅವರ ಮೇಲೆ ಆರೋಪವನ್ನು ಬಂದು ಈಗಾಗಲೇ ಅವರು ರಾಜೀನಾಮೆಯನ್ನು ಸಹ ಕೊಟ್ಟಿದ್ದಾರೆ. ಅಲ್ಲಿಯ ಸ್ಥಳೀಯ ಯಾವ ನಿಗಮದ ಅಧ್ಯಕ್ಷರಿದ್ದಾರೆ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಮತ್ತೆ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಕೈನಲ್ಲಿ. ಇವತ್ತು ಸಂಪೂರ್ಣವಾಗಿ 187 ಕೋಟಿ ರೂಪಾಯಿ ಇವತ್ತು ಅನ್ಯಾಯವಾಗಿ ಇವತ್ತು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಅಂದ್ರೆ
ಅದಕ್ಕೆ ಮೂಲ ಕಾರಣ ಸಂಪೂರ್ಣವಾಗಿ ಹೊಣೆಯನ್ನ ಹೊರಬೇಕಾದಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಫೈನಾನ್ಸ್ ಮಂತ್ರಿಯಾಗಿ, ಈ ರಾಜ್ಯದ ಫೈನಾನ್ಸ್ ಮಂತ್ರಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಎಸ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದಂತ ಸಮುದಾಯಕ್ಕೆ ಸೇರಿದಂತ ಹಣವನ್ನ ದುರುಪಯೋಗ ಆಗಿದ್ರು ಸಹ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳದೆ ಬಂಡ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡಲಿಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಸ್ಟಿ ಸಮುದಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.